ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಏನು ಮ್ಯಾಚ್ ಮಸ್ತ್ ಬೆಂಕಿ ಮ್ಯಾಚ್ ಆಗೈತಿ. ಯಾಕಪ್ಪ ಅಂತಂದ್ರ WPL ಇತಿಹಾಸದಾಗ ಹಿಸ್ಟ್ರಿ ಅದ ನಮ್ಮ RCB ಅಲ್ಲಿ ಇರ್ತಲ್ಲಿ ಹಿಸ್ಟ್ರಿ ಆಗತ್ತ. ಏನಪ್ಪಾ ಅಂತಂದ್ರ ಸೂಪರ್ ಓವರ್ ಆಡ್ಯಾರ್ರಿ ನಮ್ಮ RCB ದವ್ರು, ಸೂಪರ್ ಓವರ್ ಆಡ್ಯಾರ. WPL ಇತಿಹಾಸದಾಗ ಫಸ್ಟ್ ಟೈಮ್ ಅದು ಸೂಪರ್ ಓವರ್. 3 ಸೀಸನ್ ಆಗ್ಯಾವ ಅಂದ್ರ 3 ಸೀಸನ್ ಆಗು ಒಂದ್ಸತಿನ ಆಗಿಲ್ಲ. ಫಸ್ಟ್ ಟೈಮ್ ಸೂಪರ್ ಓವರ್ ಆಗೈತಿ. ಅದು ನಮ್ಮ RCB ಇದ್ದಲ್ಲೇ ಆಗೈತಿ. ಇಲ್ಲ ಅಂದ್ರ ಅಕ್ಕಿದೇ ಇಲ್ಲ ಅದು. ಫಸ್ಟ್ ಟಾಸ್ ಆತ. ಟಾಸ್ ಒಳಗ ದೀಪ್ತಿ ಶರ್ಮಾ ಗೆದ್ರ ಟಾಸ್. UP ವಾರಿಯರ್ಸ್ ಟಾಸ್ ಆತ. ಬಾಲಿಂಗ್ ತಗೊಂಡ್ರ ಅವನು ಚಾಲು ಆಗಕ್ಕೆ ಅವನ ವಿಕೆಟ್ ಬಿದ್ಬಿಡ್ತ್ರಿ. ಸ್ಮೃತಿ ಮಂದನ ಅಂದ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವು ಇನ್ನು ಮುಂದ ಒಬ್ಬರ ಮ್ಯಾಗ ಭರವಸೆ ಇಟ್ಟಿದ್ವಿ. ನಮ್ಮ ಎಲೆಕ್ಸ್ ಪೆರ್ರಿ ಹೆಂಗೆ ಬ್ಯಾಟಿಂಗ್. ಎಲೆಕ್ಸ್ ಪೆರ್ರಿ ಅಂತ ಟಾಪ್ ಕ್ಲಾಸ್ ಬ್ಯಾಟಿಂಗ್ ಇನ್ನು ನೋಡಿಯಲ್ಲ. ಮಸ್ತ್ ಬ್ಯಾಟಿಂಗ್. ಅದ್ರ ಜೋಡಿ ಡ್ಯಾನಿಯಲ್ ವ್ಯಾಟ್ ಅವರು ಮಸ್ತ್ ಸಾಥ್ ಕೊಟ್ರ. ಬೆಂಕಿ ಒಂದ್ 57 ರನ್ ಹೊಡೆದ್ರ ಡ್ಯಾನಿಯಲ್ ವ್ಯಾಟ್ ಅವರು. ಆಮೇಲೆ ನಮ್ ಬೆಂಕಿ ಬ್ಯಾಟಿಂಗ್ ಆಡಿದಂತ ಎಲೆಕ್ಸ್ ಪೆರ್ರಿ ಅವರು 90 ರನ್ ಹೊಡೆದಾರ್ರಿ. ಮತ್ ಇನ್ನೇನ್ ಬೇಕ, RCBಗೆ ಸ್ವಲ್ಪ ಪುಷ್ ಕೊಡೋರಿದ್ರ ಸಾಕ ಅಂತ ದೊಡ್ಡ ಸಾಥ ಕೊಟ್ಟಾರ. ಬೆಂಕಿ ಬ್ಯಾಟಿಂಗ್ ಆಡ್ಯಾರ ಇವ್ರಂತ ಟಾಪ್ ಕ್ಲಾಸ್ ಬ್ಯಾಟಿಂಗ್ ಇನ್ನೂ ಅವ್ರಿಗೆ RCB ಒಳಗ ಆಡಿಲ್ಲ. ಬಟ್ ಆಡ್ಯಾರ. ಆದ್ರ ಈ ಟೈಮ್ ಕ್ರೂಷಿಯಲ್ ಟೈಮ್ದಾಗ ಆಡ್ಯಾರ. ಚಲೋ ಆಗೈತೆ ನಮ್ಮ RCBಗೂ. ಆಯ್ತು, ಆಮೇಲೆ ಒಂದ್ ಸ್ವಲ್ಪ ಹೆಲ್ಪ್ ಆಗೈತೆ ಅದು. ಹಂಗ ಅದ್ರ ಜೋಡಿನೂ ನಮ್ ರಿಚಾ ಘೋಷ್ ಬಂದ್ ಕೇಸಿ 2 4 ಹೊಡೆದ್ಲ. ನೆಕ್ಸ್ಟ್ ವಿಕೆಟ್ ಆದ್ಲ. ಚಲೋ ಕಂಟಿನ್ಯೂ ಬಿಲ್ಡ್ ಮಾಡಿ ಕೇಸಿ ಟೋಟಲ್ 180 ರನ್ ಹೊಡೆದಾರ್ರಿ 20 ಓವರ್ದಾಗ. 180 ರನ್ ಹೊಡೆದಾರ. ಒಳ್ಳೆ ಚೇಜಿಂಗ್ ಬಂದವ್ರು ದುಮ್ಸ ಕ್ಲಾಸಿಕ್ ಬ್ಯಾಟಿಂಗ್ ಆಡತ್ತಿದ್ರು ಅವ್ರು. ಚಲೋ ಆಡಿದ್ರು ಬ್ಯಾಟಿಂಗ್. ಬಟ್ ನಡ್ಬರ್ಕ್ ವಿಕೆಟ್ ದಬಾಶ್ ಹೊಂಟು. ಲಾಸ್ಟ್ ರೀ ಟಾಪ್ ಮುಗ್ದ ಹೊತ್ ಮ್ಯಾಚ್ RCB ಕಡೆ ಆಗೈತಿ. 4 ಓವರಿಗೆ 40 ರನ್ ಬೇಕು. ಮಸ್ತ್ ಬ್ಯಾಟಿಂಗ್ ಆಡಲಾರ್ದವ್ರ ಎಲ್ಲಾರು ಔಟ್ ಆಗ್ಯಾರ. ಎಲ್ಲಿತ್ತು 10ನೇ ವಿಕೆಟ್ ಪಾರ್ಟ್ನರ್ಶಿಪ್ ನೋಡ್ರಿ ಅವ್ರದ್ದು ಹೆಂಗೈತಿ. 10ನೇ ವಿಕೆಟಿಗೆ ಬಂದಂತ ಒಂದ್ ಲೇಡಿ ಯಾ ನಮ್ನೆ ಹೊಡೆದ್ ಗೊತ್ತನ. 5 6 ಹೊಡೆದ. 5 6 4 ಓವರಿಗೆ 40 ರನ್ ಬೇಕಾದಾಗ ಬಂದ್ 5 6 ಹೊಡೆದ. ಬೆಂಕಿ ಬ್ಯಾಟಿಂಗ್ ಆಡಿಲ್ಲ ಅವರು. ಅವ್ರದೊಳಗ ಬೆಂಕಿ ಬ್ಯಾಟಿಂಗ್. ಲಾಸ್ಟ್ ಓವರಿಗೆ 6 ಬಾಲಿಗೆ 18 ರನ್ ಬೇಕಾಗಿದ್ದು. ನಮ್ಮ ರೇಣುಕಾ ಸಿಂಗ್ ಪಾಟೀಲ್ ಬಾಲಿಂಗ್ ಕೊಟ್ಟಾಗ ಮುಗಿದ್ ಬಿಡ್ರಿ ನಮ್ದು RCB ಕಡೆ ಮ್ಯಾಚ್ ಅಂತ ನಾವು ಅನ್ಕೊಂಡಿದ್ವಿ. ಆದ್ರ ಅವನ ಎಲ್ಲಿತ್ತೋ ಏನೋ ಸಿಟ್ಟು ಭಾಗದ ಹೊಡ್ಪ ನಮ್ಮ ರೇಣುಕಾ ಸಿಂಗ್ ಕೊಟ್ಟಾಗ ಬಾಲಿಂಗ್ ಆತ್ ಬಿಡಪ್ಪ ಇನ್ನು ಮುಂದೆ RCB ಗೆತ್ತಂತ ನಾವು ಖುಷಿಯಾಗಿದ್ವಿ. ಆದ್ರೆ ಎಲ್ಲಿತ್ತ ಅನಿಸಿಟ್ಟು ಅಪೋಸಿಟ್ ಏನು ಬ್ಯಾಟಿಂಗ್ ಟಾಪ್ ಕ್ಲಾಸ್ ಬ್ಯಾಟಿಂಗ್. ಸೀದಾ ಒಂದು 6 ಹೊಡೆದ್ ನೋಡ್ರಿ, ಕೈಗೆ ಸಿಗ್ಲಿಲ್ಲ ಅದು. ನೆಕ್ಸ್ಟ್ ಬಾಲ್ ಮತ್ತೊಂದು 6, ನೆಕ್ಸ್ಟ್ ಬಾಲ್ ಮತ್ತೊಂದು 4, ಮತ್ತೊಂದು ಬಾಲ್ ಸಿಂಗಲ್. 17 ರನ್ ಅಲ್ಲೇ ಆಗ್ಬಿಟ್ಟು. ಲಾಸ್ಟ್ ಬಾಲ್ 1 ಬಾಲಿಗೆ 1 ರನ್ ಹೊಡೆದ್ರ ಅವ್ರ ಗೆದ್ದಂಗ. ಕ್ರಿಷಿಯಲ್ ಟೈಮ್ದಾಗ ಡಾಟ್ ಬಾಲ್ ಆತದು ಒಂದು. ನಮ್ಮ ರಿಚಾ ಘೋಷ್ ತಗೊಂಡು ಹಚ್ಚಿ ವಿಕೆಟ್ ಹಚ್ಚಿ ಸೂಪರ್ ಓವರ್ ತಂದಿಟ್ಲ. ಏನ್ ಸೋಫಿಯಾ 40 ರನ್ ಹೊಡೆದಿದ್ಲಲ್ಲ, ಟಾಪ್ ಕ್ಲಾಸ್ ಬ್ಯಾಟಿಂಗ್ ಆಡ್ಕೇಸಿ 40 ರನ್ ಹೊಡೆದಿದ್ಲ. ಆ ಸೋಫಿಯಾನ ಒಳ್ಳೆ ನೆಕ್ಸ್ಟ್ ಅವ್ರದ್ದು ಬ್ಯಾಟಿಂಗ್ ಒಳಗ ಲಾಸ್ಟಿಗೆ ಸೋಫಿಯಾನ ಮಸ್ತ್ ಆಡಿಲ್ಲ ಬ್ಯಾಟಿಂಗ್ ಬಂದ. ಹೊಳ್ಳಿ ಸೂಪರ್ ಓವರ್ದಾಗ ಸೋಫಿಯಾನ ಬಂದ್ಲ ಆಡಾಕ. ಬಟ್ ಆಡೋದಾಗ್ಲಿಲ್ಲ. ನಮ್ ಗಾರ್ಗು 4 ಓವರಿಗೆ 40 ರನ್ ಹೊಡ್ಸ್ಕೊಂಡ್ರು ಹೊಳ್ಳಿ ಮತ್ತ ನಂಬಿಕೆ ಅವ್ರ ಕೈಯಾಗ ಕೊಟ್ಟಿವಿ ಬಾಲ್. ಒಗಿರಿ ನೀವು ಒಗಿತೀರ. ಭಾರಿ ಬೆಂಕಿ ಬಾಲಿಂಗ್ ಹೋಗದ್ಲ. ಬರೀ ಎಷ್ಟಲ್ಲ 8 ರನ್ ಕೊಟ್ಲ ಬಾಲ್. ಒಗಿರಿ ನೀವು 8 ರನ್ ಕೊಟ್ಲ. ಮಸ್ತ್ ಬಾಲಿಂಗ್ ಹಾಕಿಲ್ಲ. ನಾವು ಒಳ್ಳೆ ಬ್ಯಾಟಿಂಗ್ ಆಡತ್ನ ಸ್ಮೃತಿ ಮಂದನ ಮತ್ತ ರಿಚಾ ಘೋಷ್ ಬಾಂಧುಗಳನ್ನ ಎಲ್ಲ ಗೆಲ್ತಾರ ಇವ್ರು ಅಂತ ನಾವು ಕಾನ್ಫಿಡೆಂಟ್ ಇತ್ತು. 6 ಬಾಲಿಗೆ 9 ರನ್ ಬೇಕಾಗಿತ್ತ. ಬಟ್ ಡಾಟ್ ಬಾಲ್ ಆಯ್ತ. ಆಮೇಲೆ ಒಂದ್ ಸಿಂಗಲ್, ಮತ್ತೊಂದ್ ಡಾಟ್ ಬಾಲ್, ಮತ್ತೊಂದ್ ಸಿಂಗಲ್ ಸಿಂಗಲ್ ಸಿಂಗಲ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮುಂದ ಮುಚ್ಚಿಬಿಟ್ರಿ ಇವ್ರು ನಮ್ಮನ್ನ. RCB ಫ್ಯಾನ್ಸ್ ಅನ್ನ ಮಸ್ತ್ ಎನ್ಕರೇಜ್ ಮಾಡಿಕೇಸಿ ಸೋಲಿಸ್ಬಿಟ್ರ. ನಮ್ಗೆ ಅಂತ ಹಣೆ ಬಾರ್ ನೋಡ್ರಿ. ಬ್ಯಾರೆ ಊರಾಗ ಹೋಗಿ ಗೆದ್ದು ಬರ್ತೀವಿ, ನಮ್ಮ ಊರಾಗ ನಮಗ್ ಗೆಲ್ಲೋದಾಗಲ್ಲ ಆಗೈತಿ. ಬೆಂಗಳೂರು ಅಭಿಮಾನಿಗಳು ಪೈಸಾ ವಸೂಲ್ ಮ್ಯಾಚ್ ಆಗೈತಿ ಇವತ್ತು. ಆದ್ರ ಸ್ವಲ್ಪ ಗೆಲ್ಬೇಕಂತ ನಾವೊಂದ್ ಖುಷಿ. ಗೆಲ್ಲಕ್ ಆಗ್ಲಿಲ್ಲ. ಇದು ಸೋತೀವಿ ಆದ್ರ ಸತ್ತಿಲ್ಲ.
ನೆಕ್ಸ್ಟ್ ಮ್ಯಾಚ್ ಬರ್ತೀವಿ ವಿತ್ ಬರ್ನಲ್ಲ ಎಲ್ಲಾರ್ಗಿ ಹೇಳಾಕ್ ಕುಂತೀವಿ. ನೆಕ್ಸ್ಟ್ ಮ್ಯಾಚ್ 27ನೇ ತಾರೀಕ ಅದ ಗುಜರಾತ್ ಜೋಡಿ ಐತಿ. ಗುಜರಾತ್ ಜೋಡಿ ಗೆಲ್ತೀವಿ. ಏನ್ ಆಗಿದ್ದಲ್ಲಿ ಕಿಂಡಿ ಕಡಲ ಮ್ಯಾಚ್ ಆಗ್ಲಿ. ನಮಸ್ಕಾರಿಗೆಲ್ಲ ದೊಡ್ಡ ಮಂದಿಗೆ. ನೋ ಕಾಮೆಂಟ್ಸ್. ಇಲ್ಲ ಸರ್.